ನಮಸ್ಕಾರ ಫ್ರೆಂಡ್ಸ್, ಲೀಲಾ ಆರ್ಟ್ ಗ್ಯಾಲರಿಗೆ ಸ್ವಾಗತ. ನೋಡಿ, ಇದು ಬ್ಯಾಕ್ ಆರ್ಮೋಲ್ ಆಯಿತು, ಗೊತ್ತಾಯ್ತಲ್ಲ. ಇದು ಬ್ಯಾಕ್ ಆರ್ಮೋಲ್. ಇನ್ನು ಫ್ರಂಟ್ ನೆಕ್ ತಗೊಳ್ಳೋದು, ಬ್ಯಾಕ್ ನೆಕ್ ತಗೊಳ್ಳೋದು ಹೇಗೆ ಅಂತ ಹೇಳಿದರೆ, ಇಲ್ಲಿಂದ ನಮಗೆ ಫ್ರಂಟ್ ನೆಕ್ಕು ಹೇಗೆ ಬರ್ತದೆ, ಇಲ್ಲಿ ಶೋಲ್ಡರ್ ನೋಡಬೇಕು. 4.5 ಉಂಟಲ್ಲ, ಈ 4.5 ನಾವು ಆಫ್ ಮಾಡಬೇಕು. ಆವಾಗ ನಮಗೆ ಸಿಕ್ಕಂಥ ಒಂದು ಮೆಜರ್ ಇದೆಯಲ್ಲ, ನೋಡಿ ಇಲ್ಲಿ ನಮಗೆ 2.2 ಸಿಕ್ಕಿದೆ. ನಾವಿಲ್ಲಿ 2.2 ಸಿಕ್ಕಿದ್ರೆ ನಮಗೆ ಬ್ಯಾಕ್ ನಮಗೆ ಡೀಪ್ ಬೇಕಿದ್ರೆ, ಬ್ರಾಡ್ ಬೇಕಿದ್ರೆ ಇಲ್ಲಿ 3 ಇಂಚಸ್ ತನಕ ಕೂಡ ಇಟ್ಟಿರ್ಬೋದು. ಆದರೆ ನಾವು ಇಲ್ಲಿ ಬಸ್ಟ್ ಪಾಯಿಂಟ್ಗಿಂತ ಕೆಳಗೂ 1 ಇಂಚು ಕೆಳಗೆ ಹೋಗ್ಬೋದು. ಬಸ್ಟ್ ಪಾಯಿಂಟ್ಗಿಂತ ಕೆಳಗೆ ಹೋದರೆ ಜಾಸ್ತಿ 2.5 ಇಟ್ಟರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಸ್ಟ್ ಪಾಯಿಂಟ್ಗಿಂತ ಕೆಳಗಡೆ ಹೋದರೆ ನಮಗೆ ಇಲ್ಲಿ ಈ ಶೋಲ್ಡರ್ ಸ್ವಲ್ಪ ಇಲ್ಲಿ ಕಡಿಮೆ ಇಡಬೇಕಾಗ್ತದೆ, ಗೊತ್ತಾಯ್ತಲ್ಲ. ನಾವಿಲ್ಲಿ ಬಸ್ಟ್ ಪಾಯಿಂಟ್ನಷ್ಟೇ ನಾವು ಮಾರ್ಕ್ ಮಾಡೋಣ. ಇಲ್ಲಿ ನಮಗೆ ಟೋಟಲ್ ಆಗಿ ಸಿಗುವಂಥ ಒಂದು ಮೆಜರ್ಮೆಂಟ್ ಎಷ್ಟು ನೋಡುವ. ನೋಡಿ, ಇದು ಬ್ಯಾಕ್ ನೆಕ್ ನಮಗೆ ಎಷ್ಟು ಸಿಕ್ಕಿದ್ದು. ಬ್ಯಾಕ್ ನೆಕ್ ನೋಡಿ 8.5 ನಮಗೆ ಈ ಒಂದು ಬ್ಯಾಕ್ ನೆಕ್ ಸಿಕ್ಕಿದ್ದು. ಬ್ಯಾಕ್ ನೆಕ್ ನಮಗೆ ರೌಂಡ್ ಯಾವ ಥರ ಬೇಕೋ ಆ ಥರ ಒಂದು ಶೇಪ್ ಮಾಡ್ಕೊಳ್ಳೋಣ. ಗೊತ್ತಾಯ್ತು ಅಂತ ಅನಿಸುತ್ತೆ ಫ್ರೆಂಡ್ಸ್. ನಮ್ಮದು ಬ್ಯಾಕ್ ಮೆಜರ್ಮೆಂಟ್ ಆಯಿತು. ಇನ್ನು ಈ 12 ಶೋಲ್ಡರ್ ಇಟ್ಕೊಂಡು ನಾವು ಫ್ರಂಟ್ ಮೆಜರ್ಮೆಂಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ನಾವಿಲ್ಲಿ ಫ್ರಂಟಿಗೆ ಬ್ಯಾಕ್ಗೆ ನಾವು 12 ಇಂಚಸ್ ಇಟ್ಟಿದ್ದೇವೆ. ಬಟ್ ನಮಗೆ ಇವಾಗ ನಾವು 13 ಇಂಚ್ ಅಥವಾ 13.5 ಇಟ್ಟರು ಓಕೆ, ನಡೆಯುತ್ತೆ. 13 ಬೇಡ, 13 ಇಂಚಸ್ ನಾವು ಇಡುವ. ಇಲ್ಲಿ ಫ್ರಂಟ್ ಬ್ಲೌಸ್ ಮೆಜರ್ಮೆಂಟ್ಗೆ ನಾವು 13 ಇಂಚಸ್ ಇಡುವ. 13 ಇಂಚಸ್ ನಾನು ಯಾಕೆ ಇಟ್ಟೆ ಅಂತ ಹೇಳಿದರೆ, ಇಲ್ಲಿ ಸೊಂಟದ ಪಟ್ಟಿ ಕೂಡ ನಮಗೆ ಇಲ್ಲಿ ಕರೆಕ್ಟಾಗಿ ಸಿಗುತ್ತೆ. 2.5 ಇಂಚಸ್ ಕರೆಕ್ಟಾಗಿ ಇಲ್ಲಿ ಮೆಜರ್ ಮಾಡಬೇಕು. 2.5 ಇಂಚಸ್. ಆನಂತರ ಇಲ್ಲಿ ಕೂಡ ಅಷ್ಟೇ ಇಡಬೇಕು, 2.5 ಇಂಚಸ್. ನೋಡಿ, ಇಲ್ಲಿ ಕೂಡ ನಾವು ಅಷ್ಟೇ ಮೆಜರ್ಮೆಂಟ್ ಇಡಬೇಕು. ಆನಂತರ ಇಲ್ಲಿ ಒಂದು ಲೈನ್ಸ್ ಹಾಕಿದರೆ ನಮಗೆ ಈ ಒಂದು ಸೊಂಟದ ಪಟ್ಟಿ ಸಿಗ್ತದೆ. ನೋಡಿ, ಗೊತ್ತಾಯ್ತಲ್ಲ, ಇದು ಸೊಂಟದ ಪಟ್ಟಿ. ಇಲ್ಲಿಂದ ಇಲ್ಲಿಗೆ ನಮಗೆ 1 ಇಂಚ್ ಮೇಲೆ ಅಪ್ಪರಿಗೆ ಕೊಡಬೇಕು. 1 ಇಂಚ್ ಮೇಲೆ ಕೊಟ್ಟು ನಮಗೆ ಬೇಕಾದ ಶೇಪನ್ನು ನಮಗೆ ಬೇಕಾದಾಗೆ ಕೊಡುವ. ಇಲ್ಲಿ ನಮಗೆ ಸೊಂಟದ ಪಟ್ಟಿ ಸಿಕ್ಕಿತ್ತು, ಗೊತ್ತಾಯ್ತಲ್ಲ. ಇದು ನಮಗೆ ಸೊಂಟದ ಪಟ್ಟಿ ಸಿಕ್ಕಿತ್ತು, ಆಯ್ತಲ್ಲ. ಆನಂತರ ಈ ಫ್ರಂಟ್ ಟೋಟಲ್ ನಮಗೆ ಎಷ್ಟು ಸಿಕ್ಕಿತ್ತು, 10 ಸಿಕ್ಕಿತ್ತಲ್ಲ. ನಮಗೆ ಇಲ್ಲಿ ನಾವು ಫ್ರಂಟ್ ಇದ್ದು ಪಾರ್ಟಲ್ಲಿ ನೋಡಿ ಇಲ್ಲಿ ನಾವು ನಮಗೆ ಫ್ರಂಟ್ ಪಾರ್ಟಿಗೆ ಬಸ್ಟ್ ಪಾಯಿಂಟ್ ನಾನು ಆಗಲೇ ಹೇಳಿದ್ದೇನೆ 9 ಇಂಚಸ್ ಬರುತ್ತೆ. 12 - 3 ಅಂತ ಹೇಳಿದ್ರೆ 9 ಇಂಚಸ್ ನಾವು ಶೋಲ್ಡರ್ಗೆ ಡಿವೈಡ್ ಮಾಡಿ 4.5 ಇಟ್ಟಿದ್ದೇವೆ. ಇದೇ ಶೋಲ್ಡರನ್ನು 9 ಇಂಚಸ್ಸನ್ನು ನಾವಿಲ್ಲಿ 9 ಇಂಚಸ್ಸಿಂದ 1/2 ಇಂಚಸ್ ಲೆಸ್ ಮಾಡಿದ್ರೆ ನಮಗೆ 8 ಪಾಯಿಂಟ್ ಬರುತ್ತೆ. 8.5 ಎಷ್ಟು, 9 - 0.5 = 8.5. ಈ ಒಂದು ಇಲ್ಲಿಂದ ಬರುವಂಥ ಮೆಜರ್ ಇದೆಯಲ್ಲ 8.5, ಇದು ಬಸ್ಟ್ ಮೆಜರ್ಮೆಂಟ್ ಆಗಿರುತ್ತೆ. ಇಲ್ಲಿಗೆ ಬರುತ್ತೆ ನೋಡಿ, ಇದು ನಮಗೆ ಬಸ್ಟ್ ಮೆಜರ್ಮೆಂಟ್ ಆಗಿರುತ್ತೆ, ಆಯ್ತಲ್ಲ. ನಮಗೆ ಇನ್ನು ಫ್ರಂಟ್ ನೆಕ್ ನಮಗೆ ಆಗ ಹೇಳಿದಾಗೆ ಇದನ್ನು ಈ ಒಂದು 4.5 ಅನ್ನು ಆಫ್ ಮಾಡೋದು, ಡಿವೈಡ್ ಮಾಡೋದು. ಇಲ್ಲಿ ಸಿಕ್ಕಿರ್ತಕ್ಕಂಥ ಈ ಒಂದು ಪಾಯಿಂಟ್, ಮಿಡ್ಲ್ ಪಾಯಿಂಟಿಂದ ನೋಡಿ ಇಲ್ಲಿಂದ ಇಲ್ಲಿಗೆ 2.5 ಸಿಕ್ಕಿತ್ತು. ನಾವು ಅಷ್ಟನ್ನೇ 2.5 ಅನ್ನು ಇಡಬೇಕು. ನಾವು ಈ ಆರ್ಮೋಲ್ ನೆಕ್ಕಿಂದ ಕೆಳಗಡೆ ಬಂದರೆ ನಮಗೆ ಶೋಲ್ಡರ್ ಡ್ರಾಪ್ ಆಗುವ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫ್ರಂಟ್ ನೆಕ್ಕನ್ನು ನಾವು ಇಲ್ಲಿ ಆರ್ಮೋಲ್ ಎಷ್ಟು ಇಟ್ಟಿದ್ದೇವೋ ಅಷ್ಟಕ್ಕೇ ಇಟ್ಟರೆ ನಮಗೆ ಖಂಡಿತವಾಗ್ಲೂ ಯಾವಾಗಲೂ ಶೋಲ್ಡರ್ ಡ್ರಾಪ್ ಆಗುವ ಚಾನ್ಸಸ್ ಇಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಆರ್ಮೋಲ್ 5 ಇಂಚಸ್ ಇಟ್ಟಿದ್ರೆ ಅಷ್ಟನ್ನೇ ನಾವು ಇಲ್ಲಿ ಫ್ರಂಟ್ ನೆಕ್ಕನ್ನು ಇಡಬೇಕಾಗ್ತದೆ, ಗೊತ್ತಾಯ್ತಲ್ಲ. ನೋಡಿ, ಇದು ನಮಗೆ ರೌಂಡ್ ನೆಕ್ ಬಂತು. ಇದು ಆರ್ಮೋಲ್ನಷ್ಟೇ ನಾನು ಫ್ರಂಟ್ ನೆಕ್ಕನ್ನು ಇಟ್ಟಿದ್ದೀನಿ, ಆಯಿತು. ಇಲ್ಲಿ ಬಸ್ಟ್ ಪಾಯಿಂಟ್ ಬಂತು. ನಮಗೆ ಇಲ್ಲಿಂದ ಇಲ್ಲಿಗೆ ಕೊಡುವಂಥ ಚೆಸ್ಟ್ ಮೆಜರ್ ಎಷ್ಟಿದೆ, 7.5. 30 ಡಿವೈಡೆಡ್ ಬೈ 12 + 3 15. 15 × 2 30 ಆಯಿತು. ಇದು 30 ಚೆಸ್ಟ್ ಮೆಜರ್ಮೆಂಟ್. ಈ 30 ಡಿವೈಡ್ ಬೈ 4 7.5. ನಾವು ಈ ಚೆಸ್ಟ್ ಮೆಜರ್ಮೆಂಟನ್ನು ನಾವು ಅಷ್ಟಕ್ಕೇ ಇಡಬೇಕು. ಎಷ್ಟು, 7.5 ಪ್ಲಸ್ 7.5 ಅಷ್ಟೇ ಇಡಬೇಕು, ಆಯ್ತಲ್ಲ.
ನಮಗೆ ಇಲ್ಲಿ ಬಸ್ಟ್ ಮೆಜರ್ಮೆಂಟ್. ಇಲ್ಲಿ ನಮಗೆ ಬಸ್ಟ್ ಮೆಜರ್ಮೆಂಟ್ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ನಾವಿಲ್ಲಿ ಈ ಚೆಸ್ಟ್ಗೆ ಲೂಸಿಂಗ್ ಅನ್ನು ಆ್ಯಡ್ ಮಾಡಬೇಕು. 30 ಇಲ್ಲಿ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಇರುತ್ತೆ. ಇದಕ್ಕೆ 1.5 ನಾವು ಲೂಸ್ ಆ್ಯಡ್ ಮಾಡಬೇಕು. 31.5 ಆಯಿತು. ಡಿವೈಡೆಡ್ ಬೈ 4 ಮಾಡಬೇಕು. ಅದನ್ನು ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ 7.8 ಸಿಗುತ್ತೆ. ಗೊತ್ತಾಯ್ತಲ್ಲ, ನಮಗೆ 7.8 ನಮಗೆ ಬಸ್ಟ್ ಮೆಜರ್ಮೆಂಟ್ ಸಿಗುತ್ತೆ. ನಾವೀಗ ಈ 7.8 ಅನ್ನು ನಾವು ಇಲ್ಲಿ ಇಡುವುದಲ್ಲ, ಆದರೆ ಇಲ್ಲಿ ಬಸ್ಟ್ ಪಾಯಿಂಟ್ ಇದೆಯಲ್ಲ ಅಲ್ಲಿಂದ ನೇರಕ್ಕೆ ಇಡಬೇಕಾಗ್ತದೆ. 7.8 ಇಲ್ಲಿ 7.5 ಇರುತ್ತೆ, ಇಲ್ಲಿ 8 ಬರುತ್ತೆ. ಇದು ಬಸ್ಟ್ ಮೆಜರ್. ನೋಡಿ ಇಲ್ಲಿ ಇಲ್ಲಿಂದ ಲೈನ್ ಸೈಡ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಗೊತ್ತಾಯ್ತಲ್ಲ, ಇದು ಬಸ್ಟ್ ಮೆಜರ್ಮೆಂಟ್, ಇದು ಚೆಸ್ಟ್ ಮೆಜರ್ಮೆಂಟ್, ಇದು ವೇಸ್ಟ್ ಮೆಜರ್ಮೆಂಟ್ ಆಗುತ್ತೆ. ಇಲ್ಲಿ ಈಗ ಫ್ರಂಟ್ ಪಾರ್ಟಲ್ಲಿ ನಮಗೆ ಇಲ್ಲಿಂದ ಇಲ್ಲಿಗೆ ಸಿಗುವಂಥ ಒಂದು ಮಿಡ್ಲ್ ಡಾಟ್ ಇದೆಯಲ್ಲ, ಇದನ್ನು ಇಲ್ಲಿಂದ ಇಲ್ಲಿಗೆ ಎಷ್ಟು ಉಂಟಂತ ನೋಡಿ ಅಲ್ಲಿ ಡಿವೈಡ್ ಮಾಡಿ ನಮಗೆ ಆರಾಮ್ಸೆ ಮಾಡ್ಬೋದು. ಇದೊಂದು 2 ಇಂಚಸ್ ತಗೊಂಡ್ರೆ ನೋಡಿ, ಇಲ್ಲಿ 2 ಇಂಚಸ್ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ ಮಾಡೋದು. ಆಮೇಲೆ ಇದಕ್ಕೆ ಶೇಪ್ ಕೊಡೋದು. ಆಯ್ತಲ್ಲ, ಈ ಒಂದು ಪಾಯಿಂಟ್ ಇರುತ್ತೆ ಇಲ್ಲಿ, ಈ ಬಸ್ಟ್ ಮೆಜರ್ಮೆಂಟ್ ಇರುತ್ತಲ್ಲ, ಅದಕ್ಕೆ ನೇರವಾಗಿ ಒಂದು ಲೈನ್ ಸರಿಬೇಕು ಕೆಳಗಡೆಗೆ. ಆಯ್ತಾ, ಈ ನೇರವಾಗಿರ್ತಕ್ಕಂಥ ಈ ಒಂದು ಬಸ್ಟ್ ಮೆಜರಿಗೆ ನಾವು ನಮಗೆ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ, ವೇಸ್ಟ್ ಮೆಜರ್ಮೆಂಟ್ 6.2 ನೋಡಿ, ಇಲ್ಲಿ 6.2 ಇಲ್ಲಿ ಬರುತ್ತೆ. ಗೊತ್ತಾಯ್ತಲ್ಲ, ನೋಡಿ 6.2 ಇದು ನಮಗೆ ವೇಸ್ಟ್ ಮೆಜರ್ಮೆಂಟ್ ಆಗಿರುತ್ತೆ. ಇದನ್ನು ಆಫ್ ಮಾಡಿದಾಗ ನಮಗೆ ಇಲ್ಲಿ ಒಂದು ಮಿಡ್ಲ್ ಪಾಯಿಂಟ್ ಸಿಗುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ ನಾವು ಲೈನ್ಸ್ ಎಳಿಬೇಕು. ಆ ನಂತರ ಲೈನ್ಸ್ ಎಳೆದಾದ್ಮೇಲೆ ನಾವಿಲ್ಲಿ 1 ಇಂಚ್ ಆ ಕಡೆ, 1 ಇಂಚ್ ಈ ಕಡೆಗೆ ನೋಡಿ, ಇಲ್ಲಿ 1 ಇಂಚ್ ಈ ಕಡೆಗೆ, 1 ಇಂಚ್ ಈ ಕಡೆಗೆ, ಈ ಥರ ನಾವಿಲ್ಲಿ ಸ್ಟ್ರೈಟ್ ಲೈನ್ ಕೊಡಬಾರ್ದು. ಇಲ್ಲಿ ನಾವು ಸ್ವಲ್ಪ ಕರ್ವ್ ಆಗಿ ಕೊಟ್ಟರೆ ನಮ್ಮ ಚೆಸ್ಟ್ ಬಾಡಿ ಕರೆಕ್ಟಾಗಿ ಇಲ್ಲಿ ನಿಂತಿರ್ತದೆ. ಶೇಪ್ ಕೊಟ್ಟರೆ ನೋಡಿ, ಕರ್ವ್ ಆಗಿ ಕೊಡಬೇಕು. ಗೊತ್ತಾಯ್ತಲ್ಲ, ಇದಾಯಿತು. ಇದು ನಮಗೆ ಇದಾಯಿತು. ಇಲ್ಲಿ ನಮಗೆ ಎಷ್ಟು ಸಿಕ್ಕಿತ್ತಂತ ನೋಡಬೇಕು. ಇಲ್ಲಿಂದ ಇಲ್ಲಿಗೆ ನಾವು 6.2 ಇಟ್ಟಿದ್ದೇವೆ. ಇನ್ನು ಮಿಡ್ಲಲ್ಲಿ ನಮಗೆ ಸಿಕ್ಕಿರುವಂಥ ಮಾರ್ಜಿನ್ ಎಷ್ಟು ನೋಡಿ, 2 ಇಂಚಸ್ ಸಿಕ್ಕಿದೆ. ಈ 2 ಇಂಚಸನ್ನು ನಾವು ಈ ಫ್ರಂಟ್ ಪಾರ್ಟ್ನ ಈ ಸೈಡ್ಗೆ ಆ್ಯಡ್ ಮಾಡಬೇಕಾಗ್ತದೆ. ನೋಡಿ, ಇಲ್ಲಿ ಫ್ರಂಟ್ ಪಾರ್ಟನ್ನು ಹಾಕಿ ನಾವು ಮುಂದುವರಿದ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.